ಸ್ವಾತಂತ್ರ್ಯ ಉದ್ಯಾನದಲ್ಲಿ ಒಂದು 60 ವರ್ಷ 65 ವರ್ಷ 70 ವರ್ಷ ಎಲ್ಲ ಹಿರಿಯರು ಬಂದು ಒಂದು ಪ್ರತಿಭಟನೆ ಹಮ್ಮಿಕೊಂಡಿರ ತಮ್ಮ ಸಮಸ್ಯೆ ನೋವು ಬೇಡಿಕೆ ಕೇಂದ್ರ ಸರ್ಕಾರ ಉನ್ನತ ಮಟ್ಟದ ಅಧಿಕಾರಿಗಳೇ ನಿಮ್ಮ ನೋವು ಸಮಸ್ಯೆ ಹೇಳಿ ಸರ್. ನಮ್ದೇನಂದ್ರೆ ಇವಾಗ ನಾವು 2000 ತಗೊಂತಿದೀವಿ ಪೆನ್ಷನ್ ಅದ್ ಹಣ, ಅದು ನಮ್ಮ ಔಷಧಿಗೆ ಸಾಲಲ್ಲ, ದಿನ ಬೆಳಕಿಗೆ ಸಾಲಲ್ಲ, ಮತ್ತೆ ನಮ್ಗೆ ಎಲ್ಲೆಲ್ಲಿ ಹೋಗ್ಬೇಕು ಅದು ಆಗಲ್ಲ. ಸರ್ಕಾರದವರು ಕನಿಷ್ಠ 7,000 ಪ್ಲಸ್ ಡಿಎ ಕೊಡ್ಬೇಕಂತ ನಾವು ವಿಧಿಸ್ಕೊಳ್ತೇವೆ. 100% ನಮ್ದು ಇದು ಮೊದಲ ವಿಧೇಯರಿಗೆ ಇದೆ ಅಲ್ಲ, ಅವ್ರಿಗೂ 5,000 ರೂಪಾಯಿ ಕನಿಷ್ಠ ಪಿಂಚಣಿ ಕೊಡ್ಬೇಕಂತ ನಾನು ವಿನಿಸ್ಕೊಡ್ತಾ ಇದ್ದೇನೆ. ಸರ್, ಈಗ ಜಾರಿಗೆ ಆಗೋದು ಕೇಂದ್ರ ಸರ್ಕಾರ. ನೀವೇನು ಬೆಳಿಗ್ಗೆ 7,500 ರೂಪಾಯಿ ಪಿಂಚಣಿ ಕೇಳ್ತಾ ಇದ್ದೀರಲ್ಲ, ಕೇಂದ್ರ ಸರ್ಕಾರ ಬೇಡಿಕೆ ಈಡೇರೋದು. ಇನ್ನು ರಾಜ್ಯ ಸರ್ಕಾರದ ಯಾರು ಅಧಿಕಾರಿಗಳು ಪೂರ್ವಣಿ ಕರೆ ಮಾಡಿದ್ರು ಹೆಚ್ಚುವರಿಯೆಲ್ಲ ಮಾಡಿದಾರ? ಮಾಡಿದೇವೆ ಸರ್. ಏನಿಲ್ಲ ಸರ್, ಕೊಡ್ತೇವೆ. ಅಲ್ಲ, ಇಷ್ಟೆಲ್ಲ ಹೋರಾಟ ಮಾಡ್ತಾ ಇರಲ್ಲ, ಯಾರು ಅಧಿಕಾರಿಗಳು ಬಂದಿಲ್ಲ? ಇಲ್ಲ ಸರ್, ಯಾವ ಬಂದಿಲ್ಲ ಸರ್, ಬಂದಿಲ್ಲ ಸರ್. ಅಧಿಕಾರಿಗಳು ಬರಲ್ಲ ಸರ್, ಬಂದಿಲ್ಲ ಸರ್, ಇವತ್ತು ಬಂದಿಲ್ಲ ಸರ್. ಸಂಸದರೊಳಗ ಬೊಮ್ಮಾಯಿರು, ಆಮೇಲೆ ಪ್ರಹ್ಲಾದ್ ಜೋಶಿ ಅವರು. ಇಲ್ಲ ಸರ್, ಯಾರು ಬರಲ್ಲ ಸರ್, ಬರ್ತಾ ಇಲ್ಲ ಸರ್. ನಮ್ಮ ಮನೆಗೆ ಪ್ರತಿಭಟನೆ ಮಾಡ್ತಾ ಇದ್ದೀವಿ, ಅವ್ರು ಯಾರು ಬರ್ತಾ ಇಲ್ಲ ಸರ್, ಬರಲ್ಲ ಅವರು. ಗೊತ್ತಿದೆ ಆಗ್ಬೋದಂದ್ರೆ ಒಂದು ಆಶಾದಾಯಕ ಇದೆ. ಅಂತಿದ್ದಾರೆ, ಆಶಾದಾಯಕ ಇದೆ. ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಎನ್ಎಸಿ ಕರ್ನಾಟಕಕ್ಕೆ ಜಯವಾಗಲಿ, 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 ಜಯವಾಗಲಿ. ವೇದಿಕೆ ಮೇಲೆ ಆಸೀನರಾಗಿತ್ತ ನೇರವಾಗಿ ಹೇಳ್ಬಿಡಿ, ನೇರವಾಗಿ ಮಾತುಗಳು ಹೇಳಿ. ಅಧ್ಯಕ್ಷರೇ, ಈಗ ಇಲ್ಲಿ ಎಲ್ಲರೂ ಪ್ರತಿಯೊಬ್ಬರು ಮಾತಾಡಿದ್ದಾರೆ. ನಾವು ನಿಮಗೆ ಸಪೋರ್ಟ್ ಕೊಡ್ತೀವಿ, ಏನ್ ಬೇಕಾದ್ರೂ ಕೊಡ್ತೀವಿ ಅಂತೇಳಿ ಎಲ್ಲರೂ ಮಾತಾಡಿದ್ದಾರೆ. ನಾವು ಕೂಡ ಅದೇ ರೀತಿಯಾಗಿ ನಿಮಗೆ ಏನು ಹೆಲ್ಪ್ ಬೇಕು ನಾವು ಕೊಡ್ತೀವಿ. ಒಂದನೇದು. ಎರಡನೇದು ಏನಂದ್ರೆ, ನಾವು ಈಗ ಒಂದು 10-15 ಸಲ ನಾವು ದಿಲ್ಲಿಗೆ ಹೋಗಿ ಬಂದಿವಿ. ಎಲ್ಲಾ ಇವರಿಗೆ ಸಂಸತ್ತರಿಗೆ ರೂಮಿಗೆ ಹೋಗಿ ನಾವು